ಸಭೆಯಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಪ್ರಶ್ನಿಸಿದ ಪರಿಶಿಷ್ಟ ಜಾತಿಯ ಮಹಿಳೆಗೆ ಅಧ್ಯಕ್ಷರಿಂದ ಉಡಾಫೆ ಉತ್ತರ. ಕಾರ್ಕಳ ತಾಲೂಕಿನ ಮುನ್ಕೂರು ಗ್ರಾಮ ಪಂಚಾಯತ್ನ 2024-25ನೇ ಸಾಲಿನ ದ್ವಿತೀಯ ಹಂತದ ಗ್ರಾಮ ಸಭೆ ಗ್ರಾಮ ಪಂಚಾಯತ್ನ ಅಧ್ಯಕ್ಷ ದೇವಪ್ಪ ಸಪಳಿಗರ ಅಧ್ಯಕ್ಷತೆಯಲ್ಲಿ ಮುನ್ಕೂರು ಗ್ರಾಮ ಪಂಚಾಯತ್ನ ಅಟಲ್ ಬಿಹಾರಿ ಸಭಾಂಗಣದಲ್ಲಿ ಬುಧವಾರ ನಡೆಯಿತು. ಈ ಸಂದರ್ಭದಲ್ಲಿ ಮುಕ್ಕಲ್ದಿ ಪದವು ಎಂಬಲ್ಲಿನ ಕುಡಿಯುವ ನೀರಿನ ಸಮಸ್ಯೆಯ ಬಗ್ಗೆ ಪರಿಶಿಷ್ಟ ಜಾತಿಯ ಮಹಿಳೆಯೋರ್ವರು ಪ್ರಶ್ನಿಸಿದಾಗ, ನೀರು ಬರುವುದಿಲ್ಲವಾದರೆ ಅಲ್ಲಿ ಮನೆ ಯಾಕೆ ಕಟ್ಟಿದ್ದು ಎಂದು ಅಧ್ಯಕ್ಷರು ಉಡಾಫೆಯಾಗಿ ಉತ್ತರಿಸಿದ್ದಾರೆ. ಬಡವರಿಗೆ ಸರಕಾರ ಕೊಟ್ಟ ನಿವೇಶನದಲ್ಲಿ ನಾವು ಮನೆ ಕಟ್ಟಿದ್ದೇವೆ. ನಮಗೆ ನೀರಿನ ಸಮಸ್ಯೆ ಇದೆ, ಅದನ್ನು ನೀವು ಪರಿಹರಿಸಿಕೊಡಬೇಕು. ನೀರಿನ ಸಮಸ್ಯೆಗಾಗಿ ನಾವು ಅಲ್ಲಿಂದ ಮನೆ ಬಿಡಬೇಕೇ ಎಂದು ಮಹಿಳೆ ನೊಂದು ಹೇಳಿದ್ದಾರೆ. ಸ್ವಜಲಧಾರ ಯೋಜನೆಗೆ ಪೈಪ್ಲೈನ್ ಅಳವಡಿಸಲು ನಮ್ಮ ಜಮೀನು ನೀಡಿದ್ದು, ಇದರಿಂದ ನಿರಂತರವಾಗಿ ಪೈಪು ಹೊಡೆದು ನೀರು ತುಂಬಿ ತೋಟ ಹಾಳಾಗಿದೆ. ಇದನ್ನು ಸರಿಪಡಿಸದಿದ್ದರೆ ಪಂಪು ಶೆಡ್ಡಿಗೆ ಬೀಗ ಜಡಿಯುವುದಾಗಿ ಅಶೋಕ್ ಶೆಟ್ಟಿ ಹೇಳಿದರು. ಮುನ್ಕೂರು ಗ್ರಾಮದಲ್ಲಿ ನಡೆಯುವ ಮಟ್ಕ ಜೂಜಾಟದ ಬಗ್ಗೆ ಈ ಮೊದಲಿನ ಸಭೆಯಲ್ಲಿ ತಿಳಿಸಿದ್ದರು. ಈವರೆಗೆ ಅದಕ್ಕೆ ಪೊಲೀಸ್ ಇಲಾಖೆ ಕಡಿವಾಣ ಹಾಕಿಲ್ಲ ಎಂದು ಸದಸ್ಯ ಸಂದೀಪ್ ಶೆಟ್ಟಿ ಆರೋಪಿಸಿದ್ದಾರೆ. ವಿವಿಧ ಇಲಾಖಾ ಅಧಿಕಾರಿಗಳು ಹಾಗೂ ಪಂಚಾಯತ್ನ 18 ಸದಸ್ಯರ ಪೈಕಿ 8 ಮಂದಿ ಗೈರು ಹಾಜರಾದ ಬಗ್ಗೆ ಡೆನ್ಸಿಲ್ ಹಾಗೂ ಅಶೋಕ್ ಶೆಟ್ಟಿ ಗ್ರಾಮಸ್ಥರ ಪರವಾಗಿ ಪಂಚಾಯತ್ ಆಡಳಿತವನ್ನು ತರಾಟೆಗೆ ತೆಗೆದುಕೊಂಡು ಮುಂದೆ ಈ ರೀತಿಯಾದರೆ ಗ್ರಾಮ ಸಭೆ ನಡೆಸಲು ಬಿಡುವುದಿಲ್ಲ ಎಂದು ಎಚ್ಚರಿಕೆ ನೀಡಿದ್ದಾರೆ. ಕಂದಾಯ ಇಲಾಖೆಯ ಹನುಮಂತ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಗುಣವತಿ, ಶಿಕ್ಷಣ ಇಲಾಖೆಯ ರಂಗಸ್ವಾಮಿ, ಅರಣ್ಯ ಇಲಾಖೆಯ ಮನೀಶ್ ಮಾಹಿತಿ ನೀಡಿದರು. ಪಶು ಇಲಾಖೆಯ ಸುನೀಲ್ ಕುಮಾರ್ ನೋಡಲ್ ಅಧಿಕಾರಿಯಾಗಿದ್ದರು. ಪಂಚಾಯತ್ನ ಉಪಾಧ್ಯಕ್ಷೆ ಸುಶೀಲಾ ಬಾಬು ಉಪಸ್ಥಿತರಿದ್ದರು. ಪಿಡಿಒ ಸತೀಶ್ ಸ್ವಾಗತಿಸಿ ಗುಮಾಸ್ತೆ ಮಲ್ಲಿಕಾ ವರದಿ ವಾಚಿಸಿದರು. ನೀರು ಬರಬೇಡ ಗೇಟ್ ತಂಗಲೆ ಪೂರ ನೀರು